ಈ ದೃಷ್ಟಿಪಟ್ಟು ತಂಡ ಮತ್ತು ಕಲರ್ಸ್ ತಂಡದ ಈ ಪ್ರೆಸ್ ಮೀಟಿಗೆ ಬಂದಕ್ಕೆ ಮೊದಲನೇದಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪ್ರೀತಿ ಗೊಟ್ಟು ದೃಷ್ಟಿ ಬೊಟ್ಟು ಅಂತ ಈ ಹೊಸ ಕತೆ ಇದೇ ಸೆಪ್ಟೆಂಬರ್ 9 ಬರುವ ಸೋಮವಾರ ಸಂಜೆ 6:30ಕ್ಕೆ ಪ್ರಸಾರ ಆಗಲಿದೆ. ಇದು ನಾವು ಒಂದು ಫುಲ್ ಎಪಿಸೋಡನ್ನೇ ತೋರಿಸುವ ಒಂದು ಉದ್ದೇಶ ಏನಿತ್ತು ಅಂತ ಹೇಳಿದರೆ, ಈ ತಂಡ ಎಷ್ಟು ಶ್ರಮಪಟ್ಟು ಈ ಎಪಿಸೋಡನ್ನು ಮಾಡಿದೆ ಅದನ್ನು ಅಂದರೆ ನಿಮಗೆ ಮೊದಲಿಗೆ ಪತ್ರಕರ್ತರಿಗೆ ತೋರಿಸಿ ಅದನ್ನು ನಿಮ್ಮೊಟ್ಟಿಗೆ ಒಂದು ಸಂಭ್ರಮ ಪಡಲಿಕ್ಕೆ ನಮಗೆ ಇಷ್ಟ ಇತ್ತು. ಅದಕ್ಕೆ ಕಂಪ್ಲೀಟ್ ನಮ್ಮ ತಂಡ ಬಂದು ಹೇಳಿದಾಗ ಇದೆಲ್ಲ ಈ ಎಪಿಸೋಡನ್ನು ಕಂಪ್ಲೀಟಾಗಿ ತೋರಿಸ್ಬೇಡೋಣ ಯಾಕಂದರೆ ನಾವು ಬಾಯಿ ಮಾತಲ್ಲಿ ಹೇಳಿದರೆ ಒಂದು ಅಂದರೆ ಕಂಪ್ಲೀಟ್ ನಾವೇ ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಕಾಗಲ್ಲ. ಅಟ್ಲೀಸ್ಟ್ ತೋರಿಸಿ ಅವಾಗ ನಮ್ಮ ಜೊತೆಗೆ ಅವರು ನಮ್ಮ ಸಂಭ್ರಮವನ್ನು ಅವರು ಹಂಚಿಕೊಳ್ಳೋದು ಬೆಟರು ಅಂತ ನಮಗೆ ಕಂಪ್ಲೀಟ್ ಎಪಿಸೋಡನ್ನು ತೋರಿಸಿದ್ವಿ. ಈ ಎಂಟೈರ್ ಕ್ರೆಡಿಟು ಒಂದು ಒಳ್ಳೆಯ ಕಥೆಯನ್ನು ಹೇಗೆ ಕಾರ್ಯರೂಪಕ್ಕೆ ಬಂದಾಗ ಹೇಗೆ ತುಂಬ ಚೆನ್ನಾಗಿ ಕಾಣಿಸುತ್ತೋ ಈ ಎಂಟೈರ್ ತಂಡ ಅದನ್ನು ಆನರ್ ಅಂದರೆ ಎಪಿಸೋಡ್ ತಂದು ತೋರಿಸಿದೆ. ಇದನ್ನು ನೋಡಿದ ನಮಗೆ ತುಂಬ ಸಂತೋಷ ಆಯಿತು. ಫಸ್ಟ್ ಟೈಮ್ ನಮಗೆ ಏನು ರಫ್ ಕಟ್ ಬಂದಾಗ ನಮಗೆ ಆವತ್ತೇ ನಾವು ಡಿಸೈಡ್ ಮಾಡಿದ್ವಿ, ಇದನ್ನು 6:30 ಹಾಕಿದಾಗ ಇದು ಯಾಕೆ 6:30ಗೆ ಹಾಕ್ತಿದ್ದೇವೆ ಅಂತ ಒಂದು ಸಣ್ಣ ಡಿಸ್ಕಷನ್ ಇತ್ತು. ಅಂದರೆ ಇಡೀ ತಂಡಕ್ಕೆ ಇತ್ತು, ಯಾಕೆ ನಾವು 6:30ಕ್ಕೆ ಅಂತ. ಅಂದರೆ ನಮ್ಮ ತಲೆಗೆ ಏನಿತ್ತು ಅಂತ ಹೇಳಿದರೆ, ಬೆಸ್ಟ್ ಬ್ಯಾಟ್ಸ್ಮನ್ ಫಸ್ಟ್ ಓಪನಿಂಗ್ ಹೋಗಬೇಕು ಅಂತ ಒಂದು ಇದಿದೆ. ಅದರ ನಂತರ ಯಾಕಂದರೆ ಬೆಸ್ಟ್ ಬ್ಯಾಟ್ಸ್ಮನ್ ಆಡಿಲ್ಲ ಅಂದರೆ ಅದರ ನಂತರ ಬರುವಂಥವ್ರಿಗೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ನಾನು ಈ ತಂಡ ಬಂದು ಕೇಳಿದಾಗ ಇಲ್ಲ 6:30ಗೆ ಹೋಗಬೇಕು, ಯಾಕಂದರೆ ಬೆಸ್ಟ್ ಶೋ 6:30ಗೆ. ಯಾಕಂದರೆ ಕಲರ್ಸ್ ಕನ್ನಡ 6 ಗಂಟೆಯಿಂದ ಒರಿಜಿನಲ್ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡುತ್ತೆ. 6:30ಗೆ ತುಂಬ ಪ್ರಾಮುಖ್ಯತೆ. ಅಂದರೆ ಎಲ್ಲರೂ ಮನೆ ಬಂದಾಗ ಫಸ್ಟ್ ಸ್ವಿಚ್ ಆನ್ ಮಾಡಿದಾಗ ಅಲ್ಲಿ ಹುಕ್ ಆನ್ ಆಗೋದು ತುಂಬ ಇಂಪಾರ್ಟೆಂಟ್ ಇದೆ. ಮತ್ತು ಇದು ಒಳ್ಳೆ ಶೋ ಇದ್ದಾಗ ಅಲ್ಲಂದ್ರೆ ಕಂಟಿನ್ಯೂಷನ್ ಬರುತ್ತೆ. ಅಂದರೆ ಇದು ಆಲ್ಮೋಸ್ಟ್ ಕ್ರಿಕೆಟ್ ಆಡಿದಂಗೆ. ಓಪನರ್ ಚೆನ್ನಾಗಿ ಮಾಡಿಲ್ಲ ಅಂದರೆ ಅದರ ನಂತರ ಎಷ್ಟೇ ಒಳ್ಳೆ ಆಡಿದ್ರು ಅವನಿಗೆ ಯಾವ ಪ್ರೆಷರ್ ಬಿಲ್ಡ್ ಆಗುತ್ತೆ. ಬಟ್ ಈ ಎಂಟೈರ್ ತಂಡ ನಮ್ಮ ಜೊತೆಗೆ ನಿಂತ್ಕೊಂಡು ಇಂಥ ಅದ್ಭುತವಾದ ಸೀರಿಯಲ್ ಕೊಟ್ಟಿದ್ದಕ್ಕೆ ಸಾಯಿ ಪ್ರೊಡಕ್ಷನ್ ಅವ್ರಿಗೆ ಥ್ಯಾಂಕ್ ಯು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಸ್ಪೆಷಲಿ ಗಟ್ಸಿಗೆ ಮೆಚ್ಚಬೇಕು. ಇವರು ನಮಗೆ ಫಸ್ಟ್ ಟೈಮ್ ಪ್ರೊಡ್ಯೂಸ್ ಬಂದಾಗ ಅನುಷಾ ಪ್ರಸಾದ್ ಅವರಾಗ್ಬೋದು, ರಕ್ಷಾರಾಮ್ ಆಗ್ಬೋದು, ಅವರ ಒಂದು ಎನರ್ಜಿ ನೋಡಿ ತುಂಬ ಖುಷಿಯಾಗಿತ್ತು. ಅಂದರೆ ಇದು ಅವ್ರಿಗೆ ಅದಕ್ಕೆ ಒಂದು ಕತೆ ಆ ಫೈಟ್ ಸೀಕ್ವೆನ್ಸ್ ನೋಡಿದರೆ ಆಲ್ಮೋಸ್ಟ್ ಮೂವಿ ರೇಂಜಿಗೆ ಮಾಡಿದ್ದಾರೆ. ಆಲ್ಮೋಸ್ಟ್ ಅರ್ಧ ಗಂಟೆ ಫುಟೇಜ್ ಇನ್ನೂ ನಾವು ಇಲ್ಲೆಲ್ಲ ಹಾಕಲಿಕ್ಕಾಗಲ್ಲ, ಇದು ಅರ್ಧ ಗಂಟೆ ಎಪಿಸೋಡೇ ಹೋಗ್ಬೇಕು ಹೇಳಿ ಆಲ್ಮೋಸ್ಟ್ ಸ್ಕ್ರ್ಯಾಪ್ ಮಾಡಿದ್ದಾರೆ ತುಂಬ ಫೈಟ್ ಸೀಕ್ವೆನ್ಸನ್ನು. ಅದು ಬಿಟ್ಟು ಈ ಒಂದು ರಾಜ್ ಕ್ಯಾರೆಕ್ಟರ್ ಮಾಡಿದವನು ನಾನು ಫಸ್ಟ್ ಟೈಮ್ ನೋಡಿದಾಗ ಇಂಥ ಅದ್ಭುತ ಕಲಾವಿದ ಅಂತ ಅನಿಸ್ಬಿಡ್ತು ನನಗೆ. ಅಂದರೆ ಈಗ ಹೀರೋಯಿನ್ ಇರ್ಬೋದು, ಅವ್ರು ಫಸ್ಟ್ ಇರೋ ಅಂತ ಅನಿಸಿದೇ ಇಲ್ಲ ನಮಗೆ. ಅಂದರೆ ಆ ಥರ ಪರ್ಫಾರ್ಮ್ ಮಾಡಿದ್ದಾರೆ. ಇಡೀ ತಂಡಕ್ಕೆ ನನ್ನ ಧನ್ಯವಾದಗಳು. ಇದೇ ಥರ ಅಂದರೆ ಇದು 2-3ನೇ ಎಪಿಸೋಡ್ ಇರ್ಬೋದು, 4ನೇ ಕಂತಿನ ಎಪಿಸೋಡ್ಗಳು ಇರ್ಬೋದು, ಅದ್ಭುತವಾಗಿ ಬಂದಿದೆ. ಹಂಗೆ ನೋಡ್ಲಿಕ್ಕೆ ಹೋದರೆ ಇದು ಫಸ್ಟ್ ಎಪಿಸೋಡು ಜಸ್ಟ್ ಟ್ರೈಲರ್. ಯಾಕಂದರೆ 2ನೇ ಮತ್ತು 3ನೇ ಎಪಿಸೋಡ್ಗಳು ಇದಕ್ಕಿಂತ ಬೆಟರ್ ಆಗಿದೆ. ನಿಮ್ಮ ಎಲ್ಲ ಸಪೋರ್ಟು ನಮಗೂ ಕಲರ್ಸ್ ತಂಡಕ್ಕೂ ಮತ್ತು ಈ ದೃಷ್ಟಿಪಟ್ಟು ತಂಡಕ್ಕೂ ಬೇಕು. ನಿಮ್ಮೆಲ್ಲ ಸಪೋರ್ಟ್ ನಮ್ಗೆ ಕೊಡಲಿ. ಈ ಇನಿಷಿಯಲ್ ಎಪಿಸೋಡನ್ನು ನಮ್ಮ ಶ್ರವಂತ್ ಡೈರೆಕ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಶ್ರವಂತ್. ಒಂದು ಒಳ್ಳೆ ತಂಡ ಒಂದು ಕೆಲಸ ಮಾಡಿದಾಗ ಹಿಂಗೆ ಅದ್ಭುತ ಔಟ್ಪುಟ್ ಬರುತ್ತಂತ ಒಂದು ನಿದರ್ಶನ ಅಂತ ಹೇಳಿದ್ರೆ ದೃಷ್ಟಿಪಟ್ಟು. ಈ ಜೆ ಡಿ ಟೀಮ್ ಒಂದು ಅದರ ಹಿಂದಿನ ಕಲರ್ಸ್ ಕನ್ನಡ ಎಷ್ಟು ಎಫರ್ಟ್ ಹಾಕಿದ್ರು, ಅದರ 2 ಪಟ್ಟು ಎಫರ್ಟ್ ಪ್ರೊಡಕ್ಷನ್ ಹೌಸ್ ಹಾಕಿದೆ. ಥ್ಯಾಂಕ್ ಯು. ಯಾಕಂದರೆ ಯೂಶ್ವಲಿ ನಮಗೆ ಅದು ಶೋ ಸ್ಟಾರ್ಟ್ ಮಾಡಿದಾಗ ಅದರ ಪ್ರೊಸೆಸ್ ಇದೆಯಲ್ಲ, ಒಂದು 2-3 ತಿಂಗಳು ನಡೀತದೆ. ಬಟ್ ಈ ಶೋವನ್ನು ಶೂಟ್ ಮಾಡಿ ಪುನಃ 1.5 ತಿಂಗಳು ನಾವು ಅದರ ಪೋಸ್ಟ್ ಪ್ರೊಡಕ್ಷನಲ್ಲಿ ಕೆಲಸ ಮಾಡಿದ್ದಾರೆ ಎಂಟೈರ್ ಟೀಮು. ಅದಕ್ಕೆ ಬೇಕಾದ ಕರೆಕ್ಷನ್ಗಳನ್ನು ಪುನಃ ಮಾಡಿ ಈಗ ಎಲ್ಲೂ ಸ್ವಲ್ಪ ಬೋರ್ ಆಗದ ಹಾಗೆ ಒಂದು ಎಪಿಸೋಡ್ ಮೇಂಟೈನ್ ಮಾಡಿದ್ದಾರೆ. ಈ ಎಲ್ಲ ಎಫರ್ಟಿಗೆ ಅಂದರೆ ನನ್ನ ಟೀಮು ಇರ್ಬೋದು, ಈ ದೃಷ್ಟಿಪಟ್ಟು ತಂಡ ಇರ್ಬೋದು, ಎಲ್ಲರಿಗೂ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ನಿಮಗೂ ಇಲ್ಲಿ ಇಷ್ಟು ನಿಮ್ಮ ಬ್ಯುಸಿಯಾದ ಶೆಡ್ಯೂಲ್ ನೀವು ಇಲ್ಲಿ ಬಂದು ನಮ್ಮ ಜೊತೆ ಒಂದು ಅರ್ಧ ಗಂಟೆ ಎಪಿಸೋಡ್ ಮಾಡಿದ್ದಕ್ಕೆ ನಿಮಗೂ ಧನ್ಯವಾದಗಳು.